ಎರಡು ಭಾಗವಾಯ್ತಾ ಬಿಜೆಪಿ ಆಂತರಿಕ ಕಲಹಕ್ಕೆ ಸಿದ್ದರಾಮಯ್ಯ ಕಾರಣನ? ಬಿಜೆಪಿಯಲ್ಲೇ ಕಾಂಗ್ರೆಸ್ ಬಣಗಳಿಗೆ ಸಪೋರ್ಟ್. ಒಂದು ಬಣ ಡಿಕೆಶಿ, ಮತ್ತೊಂದು ಬಿಜೆಪಿ ಪರ ಬ್ಯಾಟಿಂಗ್. ಕಮಲದ ಆಂತರಿಕ ಕಲಹಕ್ಕೆ ಮತ್ತೊಂದು ತಿರುವು. ಬಿಜೆಪಿಯಲ್ಲಿದ್ದುಕೊಂಡು ಸಿದ್ದುಗೆ ಸಾಹುಕಾರ್ ಸಪೋರ್ಟ್. ಪರೋಕ್ಷವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಆರ್ಜೆ. ಒಂದು ಕಾಲದಲ್ಲಿ ಸಿದ್ದು ನೆಚ್ಚಿನ ಶಿಷ್ಯರಾಗಿದ್ದ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ಟಿದ್ರು ಸಿದ್ದರಾಮಯ್ಯ ಅವರೇ ಗುರು ಎಂದಿದ್ದ ಆರ್ಜೆ. ಬಿಜೆಪಿ ಭಿನ್ನರ ಸಭೆಯಲ್ಲೂ ಡಿಕೆಶಿ ಸಿಎಂ ಆಗಬಾರದು ಎಂಬ ಚರ್ಚೆ. ಸಿದ್ದು ಸಿಎಂ ಆಗಿರಲಿ, ಡಿಕೆಶಿ ಬೇಡವೇ ಬೇಡ ಎಂಬ ನಿಲುವು. ಇತ್ತ ಸಿದ್ದರಾಮಯ್ಯ ಪರ ಸಾಫ್ಟ್ ಆಗಿರೋ ಪ್ರತಾಪ್ ಸಿಂಹ. ಸಿದ್ದು ತೆಗೆದು ಡಿಕೆಶಿನ ಸಿಎಂ ಮಾಡುವ ಹುನ್ನಾರ ಎಂದಿರೋ ಯತ್ನಾಳ್. ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಿರೋ ರಾಜ್ಯ ಬಿಜೆಪಿ ಬೆಳವಣಿಗೆ. ರಾಜ್ಯದ ಬಿಜೆಪಿ ಬೆಳವಣಿಗೆ ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಿದ್ದರಾಮಯ್ಯರಿಂದ ಎರಡು ಭಾಗವಾಯ್ತಾ ಬಿಜೆಪಿ ಹೇಗೆ ಅಂತ. ಬಿಜೆಪಿಯ ಆಂತರಿಕ ಕಲಹಕ್ಕೆ ಸಿದ್ದರಾಮಯ್ಯನೇ ನೇರವಾಗಿ ಕಾರಣ ಅಂತಿದ್ದಾರೆ. ಬಿಜೆಪಿಯಲ್ಲೇ ಕಾಂಗ್ರೆಸ್ಗೆ ಸಪೋರ್ಟ್ ನೀಡುವಂತ ಬಣಗಳಿವೆ ಅಂತಿದ್ದಾರೆ. ಒಂದು ಬಣ ಡಿಕೆಶಿ, ಮತ್ತೊಂದು ಬಿಜೆಪಿ ಪರ ಬ್ಯಾಟ್ ಬೀಸ್ತಾ ಇದೆ. ಕಮಲದ ಆಂತರಿಕ ಕಲಹಕ್ಕೆ ಸಿದ್ದರಾಮಯ್ಯನವರೇ ಮೂಲ ಕಾರಣ ಅಂತಿದ್ದಾರೆ. ಬಿಜೆಪಿಯಲ್ಲಿದ್ದುಕೊಂಡು ಸಿದ್ದುಗೆ ಸಾಹುಕಾರ್ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಒಂದು ಕಾಲದಲ್ಲಿ ಸಿದ್ದು ನೆಚ್ಚಿನ ಶಿಷ್ಯರಾಗಿದ್ರು ರಮೇಶ್ ಜಾರಕಿಹೊಳಿ. ಪಕ್ಷ ಬಿಟ್ಟಿದ್ರು ಸಿದ್ದರಾಮಯ್ಯ ಅವರೇ ಗುರು ಎಂತಿದ್ರು. ಬಿಜೆಪಿ ಭಿನ್ನರ ಸಭೆಯಲ್ಲೂ ಡಿಕೆಶಿ ಸಿಎಂ ಆಗಬಾರದು ಎಂಬ ಚರ್ಚೆಗಳಾಗ್ತಾ ಇದಾವೆ. ಸಿದ್ದು ಸಿಎಂ ಆಗಿರಲಿ, ಡಿಕೆಶಿ ಬೇಡವೇ ಬೇಡ ಎಂಬ ನಿಲುವು ಇಲ್ಲಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯ ಪರ ಸಾಫ್ಟ್ ಆಗಿದ್ದಾರೆ ಪ್ರತಾಪ್ ಸಿಂಹ. ಸಿದ್ದು ತೆಗೆದು ಡಿಕೆಶಿನ ಸಿಎಂ ಮಾಡುವ ಹುನ್ನಾರ ಎಂದಿರೋ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ ರಾಜ್ಯದ ಬಿಜೆಪಿಯ ಈ ಒಂದು ಬೆಳವಣಿಗೆ.